ಸ್ವಲ್ಪನೂ ಚೆನ್ನಾಗಿಲ್ಲ. ರೈಸ್ ಬತ್ತೆಲ್ಲ ಚೆನ್ನಾಗಿದೆ. ನಮಸ್ತೆ ದಾವಣಗೆರೆ. ನಾವಿವತ್ತು ಮಿಡ್ ನೈಟಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ಸುಮ್ಮನೆ ಹೀಗೆ ಹೊಟ್ಟೆ ಹಸಿತಾ ಇತ್ತು. ಮಿಡ್ ನೈಟಲ್ಲಿ ದಾವಣಗೆರೆಯಲ್ಲಿ ಏನು ಸಿಗುತ್ತೆ ಅಂತ ನೋಡ್ತಾ ಆಮೇಲೆ ಬಸ್ ಸ್ಟ್ಯಾಂಡಲ್ಲಿ ಊಟಕ್ಕೆಲ್ಲ ಓಪನ್ ಇರುತ್ತೆ 24 hours ಅಂತ ಬಸ್ ಸ್ಟ್ಯಾಂಡ್ ಕಡೆಗೆ ಹೊರಟ್ವಿ. ಹೀಗೆ ಹೋಗ್ತಾ ಇಲ್ಲೇ UBDT ಕಾಲೇಜ್ ಸಿಕ್ತು ನಮಗೆ. ಇಲ್ಲಿ ಇಂಜಿನಿಯರಿಂಗ್ ಓದಿ ದಬಾಕಿರೋರಿಗೆಲ್ಲ ದೊಡ್ಡ ನಮಸ್ಕಾರ. ಯಾವುದೋ ಹೊಸ ಹಾಸ್ಪಿಟಲ್ ಓಪನ್ ಆಗಿದೆ, ವಿಶ್ವಾಸ್ ಹಾಸ್ಪಿಟಲ್ ಅಂತ. ರೋಗಿಗಳಿಗೆಲ್ಲ ಒಳ್ಳೆಯದಾಗಲಿ. ಹಂಗೆ ಬರ್ತಾ ವಿದ್ಯಾರ್ಥಿ ಭವನಿಗೆ ಬಂದುಬಿಟ್ವಿ. ಸಿಗ್ನಲ್ ಎಲ್ಲ ಆರೆಂಜು. ಪೆಟ್ರೋಲ್ ಖಾಲಿ ಆಯಿತು, ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂತ ಹೊಂಟಿದ್ದೀವಿ. ಇದು ಜಯದೇವ ಪೆಟ್ರೋಲ್ ಬಂಕು. 24 hours ಓಪನ್ ಇರುತ್ತೆ. ದಾವಣಗೆರೆಯಲ್ಲಿ ಅಂಬೇಡ್ಕರ್ ಸರ್ಕಲ್ ಹತ್ರ ಸಿಗುತ್ತೆ. ಕೊನೆಗೆ ಬಂದ್ವಿ ಬಸ್ ಸ್ಟ್ಯಾಂಡ್ ರೋಡಿಗೆ. ರೋಡೆಲ್ಲ ಖಾಲಿ. ಬಸ್ ಸ್ಟ್ಯಾಂಡ್ ಮಾತ್ರ ಜಾಲಿ. ಬನ್ನಿ ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗೋಣ. ಗಾಡಿ ಪಾರ್ಕ್ ಮಾಡೋಣ. ಗಾಡಿ ಪಾರ್ಕ್ ಮಾಡಿದ್ವಿ. ಬಸ್ ಸ್ಟ್ಯಾಂಡಿಗೆ ಹೋದ ತಕ್ಷಣ ಇಲ್ಲಿ ಬೆಂಗಳೂರಿಗೆ ಹೋಗೋ ಬಸ್ಗಳೆಲ್ಲ ನಿಂತಿದ್ವು. ಬೆಂಗಳೂರಿಗೆ ಹೋಗೋ ಜನ ಯಾವಾಗಲೂ ಇರ್ತಾರೆ ದಾವಣಗೆರೆ ಬಸ್ ಸ್ಟ್ಯಾಂಡಲ್ಲಿ. ನೋಡಿ ಎಷ್ಟು ಜನ ಇದ್ದಾರೆ. ಮಿಡ್ ನೈಟು ಎಲ್ಲರೂ ಬೆಂಗಳೂರಿಗೆ ಹೋಗೋರೆ. ಬನ್ನಿ ತಿನ್ನೋಣ. ಇಲ್ಲಿ ನಾವು ತಗೊಂಡಿದ್ದು ಪೂರಿ ರೈಸ್ ಬಾತು. ಪೂರಿ ಎಲ್ಲ ರೆಡಿಮೇಡ್ ಪೂರಿ, ಚೆನ್ನಾಗಿರಲಿಲ್ಲ. ಏನೋ ನಮಗೆ ನೈಟ್ ಎಲ್ಲೂ ಸಿಗಲಿಲ್ಲ ಅಂದರೆ ಇಲ್ಲಿ ಬರ್ಬೋದು ಅಷ್ಟೇ ತಿನ್ನೋದಕ್ಕೆ. ಅದು ಬಿಟ್ಟರೆ ರೈಸ್ ಬಾತ್ ಚೆನ್ನಾಗಿತ್ತು. ಓಕೆ ಅಂತ ತಿಂದ್ಬಿಟ್ಟು ಹೊರಟ್ವಿ ವಾಪಸ್ಸು. ಹೊರಟ ತಕ್ಷಣ ಇಲ್ಲಿ ನೋಡ್ರಿ ಈ ಬೆಂಜ್ ಕಾರು ದಾವಣಗೆರೆಯಲ್ಲಿ ಮಿಡ್ ನೈಟಲ್ಲಿ ಸಾಹುಕಾರ ಮಕ್ಕಳು ಎಲ್ಲ ಓಡಾಡ್ತಾ ಇರ್ತಾರೆ ಇಷ್ಟೊತ್ತಿನಲ್ಲಿ. ನಮ್ಮ ನಿಟ್ಟುಳಿ ಪೊಲೀಸ್ ಸ್ಟೇಷನ್ ಇದು. ಓಕೆ, ಗುಡ್ ನೈಟ್ ಎಲ್ಲರಿಗೂ. ಸ್ವೀಟ್ ಡ್ರೀಮ್ಸ್.